ಏನು ಗಿಫ್ಟ್ ಕೊಟ್ಟಾನಂದ್ರೆ ಅವನದು ಕನಸಾಗಿತ್ತಿದು. ಆರವ್ ಅಂತೀವಿ ಇನ್ಮೇಲೆ. ದೀಪಾನು ಮಕ್ಕೊಂಡಾಳ, ಆರವನು ಮಕ್ಕೊಂಡಾನ. ಎದಿ ಹಿಂಗ ಎತ್ತಿ ನಿಂದಿರ್ತಾನ ಅಂತರ್ಲೇವ ಏನ. ನಾನೇ ನಂದು ಆಕಿಂದು ಇನ್ಮೇಲೆ ಪಾಪದು. ದೀಪಾ ರೊಟ್ಟಿ ಮಾಡ್ಕೊಳಕತ್ತಾಳ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ಇವತ್ತೇನು ಲಾಗ್ ಮಾಡಕತ್ತೀವಿ ಅಂತ ಆಲ್ರೆಡಿ ಎಲ್ಲರೂ ತಮಿಳೊಳಗೆ ನೋಡಿಬಿಟ್ಟಿರಿ. ದೀಪಾಗ ಬರ್ತ್ಡೇ ಗಿಫ್ಟ್ ಏನು ಕೊಟ್ರಿ ಅಂತ ಕಮೆಂಟ್ಸ್ ಫುಲ್ ಕಮೆಂಟ್ಸ್ ಅವೇ ಇದು ಅರ್ಧ. ಮತ್ತು ಆರವನ್ನು ಹೆಸರು ಚಂದ ಐತಂದ್ರಿ, ಎಲ್ಲರೂ ಸೆಲೆಕ್ಟ್ ಮಾಡಿರಿ. ಚಂದ ಐತಂದ್ರಿ, ಎಲ್ಲರಿಗೂ ಥ್ಯಾಂಕ್ಸ್. ಗಿಫ್ಟ್ ಏನಂತ ಹೇಳಮು ಲಾಸ್ಟ್ ಒಳಗೆ ಹೇಳ್ಬೋದಿತ್ತು. ಅದ್ರ ಬಗ್ಗೆ ಒಂದು ಸ್ವಲ್ಪ ಎಲ್ಲ ಏನು ಎಷ್ಟು ಎಲ್ಲ ಕೇಳ್ತೀರಾ ಅಂತ ಅದಕ್ಕೆ ಹೇಳಿಲ್ಲ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಎಲ್ಲ ಹೇಳಿ ಮೇಲೆ ಲಾಗ್ನ ಕಂಟಿನ್ಯೂ ಮಾಡೋದು. ಹೇಳಮ್ಮ ದೀಪಾ, ಏನು ಬಂತು ಗಿಫ್ಟ್ ಬರ್ಡೇಗೆ? ಏನು ಗಿಫ್ಟ್ ಕೊಟ್ಟಾನಂದ್ರೆ ಅವನದು ಕನಸಾಗಿತ್ತಿದು ನನಗೆ ಕೊಡಿಸ್ಬೇಕಂತ. ಆಮೇಲೆ ನನಗೂ ಕೊಡ್ಸಿನ ಗೊತ್ತಾಗೈತಿ ಇದು ಅಂತಂದು ಇಬ್ಬರು ಅಣ್ಣ ತಮ್ಮ ಹೋಗಿ ಅಲ್ಲಿ ಇದು ಹೇಳಿ ಮಾಡಿಸಿ ಮುಂಚೆನೇ ಹೇಳಿ ನನ್ನೊಂದು ಡೂಪ್ಲಿಕೇಟ್ ತಾಳಿ ಇತ್ತಲ್ಲ ಅದೇ ಫಸ್ಟ್ ಗಿಫ್ಟ್ ಏನಂತ ಹೇಳ್ಬಿಡು. ಆಮೇಲೆ ಡೂಪ್ಲಿಕೇಟ್ ತಾಳಿ ಆಯ್ತು ಗೊತ್ತಾಯ್ತು ಈಗ ಎಲ್ಲರಿಗೆ. ಎಲ್ಲರೂ ಕಮೆಂಟ್ ಮಾಡ್ದಂಗ ಮಂಗಲ್ಯ ಚೈನೆ ಒಂದಿಷ್ಟು ಮಂದಿ ಇದು ಮಾಡಿದ್ರಿ, ಗೆಸ್ ಮಾಡಿದ್ರಿ ಗೋಲ್ಡ್ ಚೈನ್ ಇರ್ಬೋದಂತ. ಜಾಸ್ತಿ ಗೆಸ್ ಮಾಡಿದ್ರಿ ಬಿಡ್ರಿ. ಸ್ವಲ್ಪ ಜನ ಕಾರು ಅಂದ್ರಾಗ. ದೀಪಾಗ ಬರ್ತಡೇ ಗೋಲ್ಡ್ ಚೈನ್ ಗಿಫ್ಟ್ ಮಾಡೀನಿ. ಫಸ್ಟ್ ಚೈನ್ ನೋಡ್ಬಿಡ್ರಿ, ಆಮೇಲೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಕೇಳ್ತೀರಿ ನೀವು ಈಗ ಎಷ್ಟು ತೊಲಿ ಎಷ್ಟು ಅಮೌಂಟ್ ಎಲ್ಲ ಕೇಳ್ತೀರಿ. ಅದನ್ನ ಹೇಳಿಲ್ಲ ಅಂದ್ರು ಈಗ ಅದಕ್ಕೆ ಕಮೆಂಟ್ ಅದನ್ನ ಹೇಳೇ ಹೇಳ್ಬೇಕು. ನಾರ್ಮಲ್ ಆಗಿ ಕೇಳ್ತೀರಿ ಯಾರಾದರೂ. ಅದಕ್ಕೆ ಫಸ್ಟ್ ಚೈನ್ ನೋಡಿ. ಆಕಿನ್ ಫಸ್ಟ್ ಒಂದು ಚೈನ್ ಹಾಕೊಂಡಿದ್ಲು, ಡೂಪ್ಲಿಕೇಟ್ ಅದು, ಒರಿಜಿನಲ್ ಅಲ್ಲ. ಅದೇ ಥರ ಮಾಡ್ಸೀನಿ. ಇದನ್ನು ಒಂದು ಸ್ವಲ್ಪ ಡಿಸೈನ್ ಸ್ವಲ್ಪ ಚೇಂಜ್ ಐತಿ. ಅದು ನಮಗೆ ಇಷ್ಟ ಆಗಿತ್ತು, ಡೂಪ್ಲಿಕೇಟ್ ಅದು. ಅದನ್ನೇ ನೋಡಿ ಒಂದು ಸ್ವಲ್ಪ ಅದೇ ಥರ ಇರ್ಬೇಕಂತಿತ್ತು. ಅದಕ್ಕಿಂತ ಒಂದು ಸ್ವಲ್ಪ ಚೇಂಜ್ ಐತಿ, ಒಂದು ಸ್ವಲ್ಪ ಉದ್ದ ಐತಿ. ಫಸ್ಟ್ ತಾಳೆ ನೋಡು. ನೋಡು ಚೈನ್ ಈ ಥರ ಐತಿ ಡಿಸೈನ್. ಒಂದೇ ಐತಿದು, ಡಬಲ್ ಇಲ್ಲ. ಇದು ತಾಳೆ. ತಡಿ ಹೊಡಿ ಒಂದು ಕಡೆ ನೀಟಾಗಿ ತೋರಿಸಿ. ನೋಡ್ರಿ ಚೈನ್ ತಾಳೆ ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ. ನಾನೇ ಚಾಯ್ಸ್ ಮಾಡೀನಿ, ಟೋಟಲಿ ನಾನೇ ಚಾಯ್ಸ್ ಮಾಡೀನಿ. ಇಲ್ಲ ನಾನು ನಮ್ಮ ಅಣ್ಣ ಹೋಗಿದ್ವಿ, ಇಬ್ಬರು ಸೇರಿ ಚಾಯ್ಸ್ ಮಾಡಿ. ಚಂದ ಐತೆ? ನಿನಗೆ ಇಷ್ಟ ಆಗೈತಿ? ಲೆಂತ್ ಐತಿ, ಜಾಸ್ತಿ ಶಾರ್ಟು ಇರಬಾರ್ದು, ಜಾಸ್ತಿ ಕರೆಕ್ಟಾಗಿ ಇಷ್ಟು ಮಾಡ್ಸೀನಿ. ಜಾಸ್ತಿ ಉದ್ದು ಬೇಡ, ಜಾಸ್ತಿ ಗಿಟ್ಟು ಬೇಡ ಅಂತ ನೋಡ್ರಿ. ಇದೇ ದೀಪಾನ್ ಬರ್ತ್ಡೇ ಗಿಫ್ಟ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಿನ್ನೆ ಲಾಗ್ ನಿನ್ನೆ ಲಾಗ್ ಮಾಡೋದು ಸ್ಟಾಪ್ ಮಾಡಿತ್ತಲ್ಲ ಲಾಸ್ಟ್. ಅಲ್ಲಿಂದ ಈಗ ವಾಪಸ್ ಲಾಗ್ ಸ್ಟಾರ್ಟ್ ಮಾಡಕತ್ತಿದ್ದು ನೆಕ್ಸ್ಟ್ ಡೇ. ಯಾಕಂದ್ರೆ ಹಂಗೆ ಫೋನ್ ಚಾರ್ಜ್ ಖಾಲಿ ಆಗೋಣ ಆಮೇಲೆ ಮಾಡೋಮಂತ ಇಟ್ವಿ. ವಾಪಸ್ ಫೋನ್ ಚಾರ್ಜ್ ಆಗಿಂದ ಪಾಪು ಸಂಭಾಳ್ಸಕತ್ವಿ. ಪಾಪು ಮಕ್ಕೊಂಡಿದ್ದ ನಾವು ವಾಪಸ್ ತಂಗಡಿಗೆ ಹೋಗ್ಬೇಕಾಯ್ತು. ತಂಗಡಿಗೆ ಹೋದೆ, ಅವಳು ಬರ್ದೊಳಗೆ ಕತ್ಲಾಯ್ತು. ಈಗ ಏನು ಮಾಡೋದಂತ ಬೆಳಗ್ಗೆ ಮಾಡ್ಬೇಕಂದು ಬೆಳಗ್ಗೆ ಮಾಡೋದಾಗಲಿಲ್ಲ. ಈಗ ಮಾಡಾಕತ್ತೀನಿ. ಟೈಮು ಒಂದು 3 ಗಂಟೆ 4 ಗಂಟೆ ಆಗೈತಿ. ಮಳೆ ಬರೋ ಸಿಚುವೇಶನ್ ಐತಿ. ಬರ್ತಾ ಇಲ್ಲ ಗೊತ್ತಿಲ್ಲ, ಭಾಳ ದಿನ ಆಯ್ತು ಮಳೆ ಬಂದಿಲ್ಲ. ಇವತ್ತು ಬರ್ಬೋದು. ಬೆಳಿಗ್ಗೆ ಎದ್ದು ನಾವು ಸ್ವಲ್ಪ ಎಲ್ಲರೂ ಜಳಕ ನಾಷ್ಟ ಮಾಡಿ ಪಾಪುಗೆ ಎರೆದು ಮನಗಿಸಿ ದೀಪ ರೆಸ್ಟ್ ಮಾಡ್ಬೇಕು. ಮೇನ್ ದೀಪ ರೆಸ್ಟ್ ಮಾಡಿ ಎದ್ದು ಆಕಿನೂ ಮಕ್ಕೊಂಡು ಎದ್ದು ಆಮೇಲೆ ವಿಡಿಯೋ ಎಲ್ಲ ಸ್ಟಾರ್ಟ್ ಮಾಡ್ಬೇಕಾಗತ್ತಿದ್ದು. ಇಷ್ಟೆಲ್ಲ ಕೆಲಸ ಮುಗಿದಿಂದ ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಈಗಂತೂ ಟೈಮ್ ಒಂದು 4 ಆಗೈತೆ ಸಂಜಿಕ. ಈಗ ದೀಪಾನು ಮಕ್ಕೊಂಡಾಳ, ಪಾಪನೂ ಮಕ್ಕೊಂಡಾಳ. ಎಲ್ಲರೂ ರೆಸ್ಟ್ ಮಾಡಕತ್ತಾರ. ನಮಗೆ ರೆಸ್ಟ್ ಇಲ್ಲ. ನಮಗೆ ರೆಸ್ಟ್ ಟೈಮ್ ಇದ್ದರೂ ರೆಸ್ಟ್ ಮಾಡಲ್ಲ, ನಿದ್ದೆ ಬರಲ್ಲ. ಏನು ಮಾಡ್ಬೇಕು, ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಅಂತೂ ಇದೇ ಇರ್ತಾವೆ. ಅದಕ್ಕೆ ಈಗ ಅವ್ರು ಎದ್ದಿಂದ ನಿನ್ನೆ ಎಲ್ಲಿಗೆ ಬಿಟ್ಟಿದ್ವಿ ಅಲ್ಲಿಂದ ವಾಪಸ್ ಸ್ಟಾರ್ಟ್ ಮಾಡೋದು. ದೀಪಾನು ಮಕ್ಕೊಂಡಾಳ, ಪಾಪುನು ಮಕ್ಕೊಂಡಾಳ ಅಂದ್ಬಿಟ್ಟೆ, ಮಕ್ಕೊಂಡಾನ ಅನ್ಬೇಕಿತ್ತು. ಈಗ ಪಾಪುಗೆ ಹೆಸರು ಇಟ್ಟಿವಲ್ಲ, ಈಗೇನು ಪಾಪು ಅನ್ನಂಗಿಲ್ಲ, ಆರವ್ ಅಂತೀವಿ ಇನ್ಮೇಲೆ. ದೀಪಾನು ಮಕ್ಕೊಂಡಾಳ, ಆರವನು ಮಕ್ಕೊಂಡಾನ. ಮಳೆ ಬರಂಗೆ ಕಾಣತ್ ತಂದಿದ್ದೆ ನೋಡ್ರಿ ಹೆಂಗೆ ಹೊಡ್ಯಾಕತ್ತೈತಿ ಮಳೆ. ನೋಡ್ರಿ ಫುಲ್ ಮ್ಯಾಲಿದ ಗಟ್ರ ಎಲ್ಲ ಹಿಂಗೆ ಹೋಗ್ಬಿಡುತ್ತೆ. ಮಳೆ ಬಂದಾಗ ಒಂದು ಫುಲ್ ಕ್ಲೀನ್ ಆಗಿಬಿಡ್ತಿದ್ದು. ಕಾಣಿಸಾಕತ್ತಿಲ್ಲ ಇದ್ರಾಗ, ಮಳೆನೇ ಕಾಣಿಸಾಕತ್ತಿಲ್ಲ. ಇಲ್ಲಿ ನೋಡ್ತೀವಿ ಹಿಂಗೈತಿ ಮಳೆ, ಕ್ಯಾಮ್ರಾ ಒಳಗೆ ಕಾಣಿಸೋದು. ಇಲ್ಲಿ ಹರಿದು ನೋಡ್ರಿ ಗೊತ್ತಾಗುತ್ತೆ. ಹಿಂಗೆ ಮಾಡಿದ್ರು. ನೋಡ್ರಿ ಮಳೆ ಹೆಂಗೈತಿ, ಎಷ್ಟು ಬಡಿಯಾಗತ್ತೈತಿ ಮಳೆ. ಹೊಡಿಲಿ ಮಳೆ. ಮ್ಯಾಗಿ ನೋಡ್ರಿ ಹೆಂಗೆ ಹಾಕೊಂಡಿದ್ವಿ. ಗಾಡಿ ನಾನಂತೂ ವಾಶ್ ಮಾಡ್ತಿದ್ನೇ ಇಲ್ಲ ಗೊತ್ತಿಲ್ಲ, ಮಳೆ ಬಂದಾಗ ಅದೇ ತಾನೇ ವಾಶ್ ಆಗುತ್ತೆ.
ಛತ್ರಿ ಅದಕ್ಕೆ ಕೊಟ್ರ ಮಳೆ ಬಂದಾಗ ಯೂಸ್ ಮಾಡಕ್ಕೆ ಕೊಟ್ರ ಯೂಸ್ ಮಾಡ್ರಿ ತುಂಬ ನಾವು ನೋಡ್ಬಾರ ಮಳೆ ದೀಪಾನು ಈಗ ಎಷ್ಟು ಎದ್ದು ಕುಂತಾಳ ನೋಡ್ರಿ ಪಾಪ ಕೂತು ಬಂದೆ ನೋಡ್ರಿ ಮಳೆ ಮಂಡಗಂಡು ಹೊಡ್ಯಾಕತ್ತೈತಿ ಭಾಳ ಜೋರು ಐತಿ ಮಳೆ ತೋರ್ಸ್ಕೋಬೇಕು ತುಂಬ ಛತ್ರಿ ಹಿಡ್ಕೊಂಡು ಹೋಗ್ಬೇಕು ತೋರ್ಸ್ಕೋಬೇಕು ಸುಮ್ಮನೆ ಹೋಗಿ ತೋರ್ಸ್ಕೊಂಡೆ ಆರಾಮ್ ಬೆಚ್ಚಗೆ ಕುಂತಿದ್ದೆ ಮನ್ಯಾಗ ತೋರ್ಸ್ಕೊಂಡ್ಯ ನಮ್ಮ ಆರವ ಮಕ್ಕೊಂಡಾನ ದೀಪ ಎದ್ದು ಬಂದು ಹೊರಗೆ ಕುಂತಾಳ ಮಳೆಗೆ ನಮ್ಮ ಆರವ ಮಕ್ಕೊಂಡಾನ ಕರೆಂಟ್ ಹೋಗ್ಯಾವು ಈಗೇನು ಮಾಡ್ಬೇಕು ಸುಮ್ಮನೆ ತೋರ್ಸ್ಕೊಂಡೆ ನಾನು ಕೆಲ್ಸ ಇರ್ಲಾರ ತೋರ್ಸ್ಕೊಂಡೆ ಹಾಂ ಮಳೆ ನಿಂತಿಂದ ಗೈಸ್ ಈಗ ಮಳೆ ನಿಂತೈತಿ ಎಷ್ಟು ಕೋಲ್ಡ್ ಐತೆ ಅಂದ್ರೆ ಕ್ಲೈಮೇಟ್ ಬೆಳಗ್ಗೆಯಿಂದ ಒಂದು ಕಡೆ ಕುಂದ್ರಾಕಾಗಿಲ್ಲ ಕೂಲರ್ ಹಚ್ಚಿವಿ ಪೆಪ್ಸಿ ತಂದು ಕೋಲ್ಡ್ ಅಂತ ಕುಡಿದೀವಿ ಅಷ್ಟು ಇವತ್ತು ಇದು ಇತ್ತು ಮಳೆ ಬಂದು ಈಗ ಫುಲ್ ವೆದರ್ ಹೆಂಗೆ ಎಕ್ದಮ್ ಕೋಲ್ಡ್ ಚಿಲ್ಡ್ ಆಗೈತಿ ಮಸ್ತ್ ಐತಿ ಹಲೋ ದೀಪಾನು ಈಗ ಜಸ್ಟ್ ಎದ್ದಾಳ ಪಾಪು ಒಳಗೈತೈತಿ ಕಡೆ ರಮ್ಸಾಕತ್ತ ಎದ್ದ ರೆಸ್ಟ್ ಆಯ್ತಾ ಏನ ಆಯ್ತಾ ಅರ್ಧಂಬರ್ಧ ಆಯ್ತಾ ಪಾಪು ಒಳಗತ್ತು ಓಡಿ ಹೊಂಟ್ಲಕ್ಕಿ ಗೈಸ್ ನಮ್ಮ ಪಾಪು ನಗಾಗತೈತಿ ಹಿಂಗ ಆಗ್ಬಿಟ್ರೆ ಒಂದು ತೆಲುಗು ಬಿಟ್ಟು ನೋಡ್ರಿ ಹೆಂಗ ಆಟ ಆಡಕತ್ತಾನ ಒಬ್ನೇ ಇಟ್ಟೊತ್ತು ಮಕ್ಕೊಂಡಿದ್ದಾನ ಆಗ ಗೋನ್ ಹೆಂಗೆ ಎತ್ತ ನೋಡ ಎಲ್ಲ ಕಡೆ ನೋಡ್ತಾನ ಗೋನ್ ನಿಂತಿಲ್ಲ ಅಂದ್ರೆ ಹಂಗೆ ಮಾಡ್ತಾನವ ಇನ್ನ ಪೂರಾ ಇದು ಎದಿ ಅಂತರ್ಲೆ ಈಗ ಎದಿ ಹಚ್ಚಿ ಮಕ್ಕೊಂಡಾನ ಎದಿ ಹಿಂಗ ಎತ್ತಿ ನಿಂದಿರ್ತಾನ ಅಂತರ್ಲೆ ಅವ ಈಗ ಸುಸ್ತ ಆತವನ ಇಷ್ಟೊತ್ತು ಎದ್ದು ಮಕ್ಕೊಂಬಿಟ್ಟಾವ ಈಗ ಆಟ ನೋಡ್ರಿ ಏನ್ ಮಾಡ್ತೀರಿ ಪಾಪು ಅಂತಂದು ನಾನು ತಲೆ ಕಟ್ಟಾಗತ್ತ ಏನೇನು ಮಾಡ್ತೀವಿ ಮೊನ್ನೆ ನಮ್ಮ ಮಮ್ಮಿ ಬಟ್ಟೆ ಭಾಳ ತೊಗೋತೀನಿ ನೀನು ತೊಗೋಣ ಪಾಪುನ ಎಷ್ಟು ತೊಗೊಂಡು ಬಟ್ಟೆ ಬಂದು ಅವೇ ಹಾಕೋಣ ಆಗ್ತಾವ ಇದು ಹಾಕಿ ಕುಂಚಿಗೆ ಹಾಕ್ತಾವ ಗೈಸ್ ಪಾಪುಗೆ ಮನುಷ್ಯ ಒಂದು ಸಾಧನೆ ಮಾಡಿದೆ ವಾಪಸ್ ನಾನು ಎದ್ದೇಳಬೇಡ ತಾಳಿ ಎಷ್ಟು ತೊಲಿ ಐತಂದ್ರೆ ಇದು 3 ತೊಲಿ ಮೇಲೆ 1 ಗ್ರಾಮ್ ಐತಿ 31 ಗ್ರಾಮ್ ಐತಿ ಇದು ತಾಳಿ ಮತ್ತು ಇದಕ್ಕೆ ಎಷ್ಟು ರೇಟ್ ಅಂದ್ರೆ ಬಂಗಾರ ಎಷ್ಟಾಗೈತೆ ಅಂತ ನಿಮಗೆ ಗೊತ್ತು ಕರೆಕ್ಟಾಗಿ ಇದರ ಕರೆಕ್ಟ್ ನಿಖರವಾದ ಬೆಲೆ 3,38,500 ರೂಪಾಯಿ ಇದೆ ಎಲ್ಲ ಟೋಟಲ್ ಬಂಗಾರದು ಮೇಕಿಂಗ್ ಚಾರ್ಜಸ್ ಎಲ್ಲ ಟೋಟಲ್ ಸೇರಿ 3,38,500 ರೂಪಾಯಿ 3,38,500 rupees ಇಷ್ಟು ನೋಡ್ರಿ ಮತ್ತು ಏನಂದ್ರೆ ಇದು ನೋಡೋಣ ಇದು ಇದೇ ಥರ ಡಬಲ್ ಎಳಿ ಬರುತ್ತೆ ಅದ್ರೊಳಗೆ ಈ ಕಡೆ ಡಬಲ್ ಎಳಿ ಈ ಕಡೆ ಡಬಲ್ ಎಳಿ ಬರುತ್ತೆ ಅದು ಬರೀ 2 ತೊಲಿ ಒಳಗೂ ಬಂದುಬಿಡುತ್ತೆ ಅದು ಈ ಗೋಲ್ಡ್ ಬೇರೆ 22 ಕ್ಯಾರೆಟ್ ಗೋಲ್ಡ್ ಇದು ಆ ಗೋಲ್ಡ್ ಬೇರೆ ನೋಡಕ್ಕೆ ದಪ್ಪ ಇರುತ್ತೆ ಒಳಗೆ ಪಳ್ಳಿರುತ್ತೆ ಇದು ಗಟ್ಟಿ ಐತಿ ಪೂರಾ ಗಟ್ಟಿ ಐತಿ ಇದು ಹಿಡಿದು ಹಿಂಗೆ ಕೈಯಾಗ ಹಿಡಿದ್ರೆ ಗೊತ್ತಾಗುತ್ತೆ ನೋಡೋರಿಗೆ 3 ತೊಲಿ ಅನ್ಸಲ್ಲ ಇದು ಓಣ್ಯಾನವರು ಅಂದ್ರಂತ 3 ತೊಲಿ ಅಂದ್ರೆ ಇನ್ನೂ ದೊಡ್ಡ ಬರ್ಬೇಕಂತ ಆ ಬಂಗಾರ ಬೇರೆ ನಾವು ತೊಗೊಂಡಿದ್ದು ಬಂಗಾರ ಬೇರೆ ಇದನ್ನ ಯಾರು ಜಾಸ್ತಿ ತೊಗೊಳಲ್ಲ ಈ ಥರ ಗೋಲ್ಡ್ ಕಡಿಮೆ ತೊಗೊಳ್ಳೋದು ನಾವು ವಾಪಸ್ ಮುಂದೆ ಇದು ಎಷ್ಟೋ ದಿನ 50 ವರ್ಷ ಇಟ್ರು ವಾಪಸ್ ಅದಕ್ಕೆ ಏನು ರೇಟ್ ಇರುತ್ತೆ ಅದೇ ರೇಟ್ ಒಂದು 2-3% ಅಷ್ಟೇ ಕಟ್ಟಾಗುತ್ತೆ ಬೇರೆ ಬಂಗಾರ ಅರ್ಧ ರೇಟ್ ಒಮ್ಮೆಲೆ ಹೋಗ್ಬಿಡುತ್ತೆ ಅದಕ್ಕೆ ಆ ಗೋಲ್ಡ್ ಬೇರೆ ಈ ಗೋಲ್ಡ್ ಬೇರೆ ಅದ್ರ ಸಂಬಂಧ ಅದು ಹಿಂಗೆ ಕಾಣುತ್ತೆ ಅದು ಹಂಗೆ ಕಾಣುತ್ತೆ ಅಷ್ಟೇ 3 ತೊಲಿ ಇದು 3 ತೊಲಿ ಗಂಟನ ಮಾಡಿಸಿ ನಿನ್ನ ಗಂಡ ಕೊಟ್ಟ 3 ತೊಲಿ 3,38,000 ನೋಡಿ ಏನು ಮಾಡ್ತೀರಿ ಡಿಸೈನ್ ತೋರಿಸಿ ನಿನ್ನೆ ಇವತ್ತೊಂದು ಸ್ವಲ್ಪ ನೋಡ್ಬಿಡ್ರಿ ನೈಸ್ ಇರ್ಬೇಕಲ್ಲ ಚಾಯ್ಸಿಂಗ್ ಏನೈತೆ ಅಲ್ಲಿ ಗೈಸ್ ದೀಪಾಗ ಬಟ್ಟಿಯಿಂದ ಹಿಡಿದು A to Z ಅಕ್ಕಿನ ಏನು ಉಟ್ಕೊಳ್ಳೋ ಉಡುಗೆ ತೊಡುಗೆ ಎಲ್ಲ ಚಾಯ್ಸ್ ಮಾಡಪ್ಪ ನಾನೇ ನಂದು ಅಕ್ಕಿಂದು ಇನ್ಮೇಲೆ ಪಾಪುದು ಎಲ್ಲ ನಂದೇ ಚಾಯ್ಸಿಂಗ್ ಯಾಕೆ ಅವ್ರಿಗೆ ಬಿಟ್ಟರೆ ಅವ್ರಿಗೆ ಮಾಡಕ್ಕೆ ಬರಲಿ ನೀನೇ ನೋಡತ್ತ ಅದಕ್ಕೆ ನಾನೇ ಚಾಯ್ಸ್ ಮಾಡ್ತೀನಿ ಒಂದು ಸ್ವಲ್ಪ ದೀಪಾ ನನಗೆ ತೊಗೊಂಡು ಹೊಡಿತಾಳಂತ ಹೊಡಿದ್ಯಾ ಹಾಂ ಹೊಡಿ
ಹಂಗೆ ಸ್ಪೀಡ್ ಹೊಡಿ ಅಂದಿದ್ದೆ ಅಣ್ಣ ನಿನಗೆ ಹಾಂ ಹಂಗೆ ಜೋರು ಹೊಡಿ ಅಂದಿದ್ದೆ ಅದು ಜೋರು ಹೊಡಿ ಅಂದಿದ್ದೆ ಏನೇನು ಗೈಸ್ ಭಾಳ ದಿನ ಆದಮೇಲೆ ಇವತ್ತು ದೀಪ ಒಂದು ರೆಸಿಪಿ ಮಾಡಿಕೊಟ್ಟ ಅದು ರೆಸಿಪಿ ಅಂದ್ರೆ ನಮ್ಮದು ಓಲ್ಡ್ ರೆಸಿಪಿ ಅದಕ್ಕೆ ಒಂದು ಹೆಸರು ಐತೆ ನಮ್ಗೆ ಏನೈತೆ ದೀಪ ಕಟ್ ನೋಡ್ರಿ ಆಮ್ಲೆಟು ಅಲ್ಲ ಇದು ಈ ಕಡೆ ಎಗ್ ಬುರ್ಜಿನೂ ಅಲ್ಲ ಇದು ಕಟ್ ಅಂತೀವಿ ಇದಕ್ಕೆ ದೀಪ ಮಾಡ್ತಾಳೆ ಕಟ್ ಇವತ್ತು ತಿನ್ನಾಗತ್ತೀನಿ ಭಾಳ ದಿನ ಈಗ ನೆನಪಾಗಿತ್ತು ದೀಪ ರೊಟ್ಟಿ ಮಾಡ್ಕೊಳಕತ್ತಾಳ ನಾನು ಇದೇ ಇವತ್ತು ಊಟ ನಂದು ಇದ್ರೆ ಆಯಿತು ಮತ್ತು ಊಟ ಮಾಡೋಲ್ಲ ವಾಪಸ್ ಇಷ್ಟ್ರ ಮೇಲೆ ಮುಗಿಸ್ಬಿಡೋದು ಡಯಟ್ ಮಾಡಾಕತ್ತೀನಿ ನಾನು ಕೆಳಗೆ ನಮ್ಮ ನೋಡ್ರಿ ಹಾಂ ಡಯಟ್ ಮಾಡಂಗಿದ್ರೆ ಹಿಂಗೆ ಚಿಪ್ಸು ಬ್ಯಾಳಿ ಆಮ್ಲೆಟ್ ತಿನ್ರಿ